ಆಮೇಲೆ ನಾನು ನೀರಾವರಿ ಸಚಿವನಾದ ಮೇಲೆ ಅಲ್ಲಿ ಎತ್ತಿನೊಳೆ ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಬೇಲೂರು ತಾಲೂಕಲ್ಲಿ ಸುಮಾರು 0.8 ಕಿಲೋಮೀಟರ್ಸು ಅಂದರೆ 800 ಮೀಟರು ಡಿಸ್ಪ್ಯೂಟ್ ಇತ್ತು. ಅಲ್ಲಿ ಇರ್ತಕ್ಕಂಥ ಉಳುಮೆ ಮಾಡ್ತಾ ಇರ್ತಕ್ಕಂಥ ಜನಕ್ಕೆ ದಾಖಲೆ ಇರಲಿಲ್ಲ. ಆದರೂ ಕೂಡ ಎಕ್ಸ್ಗ್ರೇಷಿಯಾ ಅಂತೇಳಿ ಕ್ಯಾಬಿನೆಟ್ಟಲ್ಲಿ ಅವರಿಗೆ ಹಣ ಸ್ವಲ್ಪ ಕೊಡಬೇಕು ಅಂತ ತೀರ್ಮಾನ ಮಾಡಿದರು. ಅದರ ಪ್ರಕಾರ ಜಿಲ್ಲಾಧಿಕಾರಿಗಳ ಅಕೌಂಟಿಗೆ ಹಣ ಕೂಡ ಹಾಕಿದ್ವಿ. ಆಮೇಲೆ ನಾನು ಅಲ್ಲಿ ಹೋಗಿ ನಾನು ಶಿವಲಿಂಗೇಗೌಡರು ಮತ್ತು ಅಲ್ಲಿನ ಸುರೇಶ್ ಅವರು ಶಾಸಕರು ಎಲ್ಲರೂ ಬಂದಿದ್ದರು. ಕೆಲಸ ನಡೀತಾ ಇದೆ. ಮತ್ತು ಅವರು ಸ್ವಲ್ಪ ಇನ್ನೂ ಹೆಚ್ಚಿನ ಹಣ ಬೇಕು ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಪ್ರಸ್ತಾವನೆ ಜಿಲ್ಲಾಧಿಕಾರಿಗಳು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಕೆಲಸ ಮುಗಿದೋಗುತ್ತೆ. 0.8 ಕಿಲೋಮೀಟರ್ಸ್ ನಾನು ವಾರದಲ್ಲಿ ಹೇಳ್ತೀನಿ. ಅದಾದಮೇಲೆ ಇದರಲ್ಲಿ ನಮ್ಮ ಗುಬ್ಬಿ ತಾಲೂಕಲ್ಲಿ 1.8 ಕಿಲೋಮೀಟರ್ಸು ಫಾರೆಸ್ಟ್ ಲ್ಯಾಂಡ್ ಹ್ಯಾಂಡ್ ಓವರ್ ಆಗಿರಲಿಲ್ಲ. ಕಾಂಗ್ರೆಸ್ ಕೆಲಸ ನಿಂತೋಗಿತ್ತು. ಅದು ಕೂಡ ಕ್ಲಿಯರ್ ಆಗಿದೆ. ಕೆಲಸ ಪ್ರಾರಂಭ ಆಗಿದೆ. ಈ ಒಂದು 2-3 ತಿಂಗಳಲ್ಲಿ ಮುಗಿದ್ರೆ ಈ ವರ್ಷದ ಕೊನೆ ಅಷ್ಟೊತ್ತಿಗೆ ದೊಳಾಪುರದಲ್ಲೂ ನೀರು ಬರ್ಬೋದು. ಅಲ್ಲಿ ಬರ್ಬೋದು. ಯಾಕಂದರೆ ಪಂಪಿಂಗ್ ಸ್ಟೇಷನ್ ಆಗ್ತಾಯಿದೆ. ಅಲ್ಲಿಂದನೇ ಶ್ರೀನಿವಾಸಪುರಕ್ಕೆ ಒಂದು ಇದು ಹೋಗುತ್ತೆ. ಆಮೇಲೆ ಕೋಲಾರಕ್ಕೆ ಒಂದು ಬರುತ್ತೆ. ಅಲ್ಲ ಅದು ಆಮೇಲೆ ಹೇಳ್ತಿದ್ದೀನಿ. ಅದು ಎರಡೂ ಆಗುತ್ತೆ. ಆ ಕೆಲಸಗಳು ಕೂಡ ಶೀಘ್ರಗತಿಯಲ್ಲಿ ಕೆಲಸ ಆಗಬೇಕು. ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ದೀವಿ. ಪೈಪು ಎಲ್ಲ ಪ್ರೊಕ್ಯೂರ್ಮೆಂಟು ಎಲ್ಲ ಮಾಡ್ತಾಯಿದ್ದಾರೆ ಅಂತ ನಮ್ಮ ಚೀಫ್ MD ಅವರು ಹೇಳಿದರು. ಮತ್ತು ನಮಗೇನಂದರೆ ಮಂಜುನಾಥರು ನಮ್ಮ ಅನಿಲ್ ಕುಮಾರ್ ಯಾವಾಗ ಬರುತ್ತೆ ಅಂತ ಕೇಳಿದ್ರು. ನಾನು ಹೇಳಿದೆ 27ಕ್ಕೆ ಈ ಎಲ್ಲ ಕೆಲಸಗಳು ಮುಗಿಸಿ ಈ ಎಲ್ಲ ಸುಮಾರು 300 ಕೆರೆ ಬರುತ್ತೆ 2 ಜಿಲ್ಲೆ ಸೇರಿ. ಪ್ಲಸ್ ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮುನ್ಸಿಪಾಲ್ಟಿಗಳು ಎಲ್ಲ ಇರುತ್ತಲ್ಲ ಅವು ನೀರು ಕೊಡ್ತೀವಿ. ಮುಂದಿನ ವರ್ಷಕ್ಕೆ ಕೊಡ್ತೀವಿ. ಗ್ಯಾರಂಟಿ ನೀರು ಕೊಡ್ತೀವಿ. ಹೇಳ್ತೀನಿ ನೋಡಿ. ಸರ್, ಈಗ ಬರೋದು ವಿಶೇಷವಾಗಿ